ಹಾಯ್ ಹಲೋ ನಮಸ್ಕಾರ. ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಸೊ ಹೊರಗೆ ಹೋಗಬೇಕು ಅಂದ್ಕೊಂಡು ಕಾರ್ ತೆಗಿತಾ ಇದ್ದೀವಿ. ಸ್ವಲ್ಪ ಹೊರಗೆ ಹೋಗೋದಿತ್ತು, ಅಮ್ಮ ಮನೆಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ನಮ್ಮ ಪಾಪುಗೆ ಫುಲ್ ಖುಷಿಯಾಗ್ಬಿಟ್ಟು ಎಲ್ರಿಗೂ ಅಲ್ಲಿರೋರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ಇತ್ತು ಎಲ್ರಿಗೂ. ಸೊ ನಾನು, ನಮ್ಮ ಹಸ್ಬೆಂಡು, ಆಮೇಲೆ ಮಕ್ಕಳು ಖುಷಿ, ಸೋನು, ನಮ್ಮ ಮೈದಂದಿರು ಇಷ್ಟು ಜನ ಹೋಗ್ತಾ ಇದ್ದೀವಿ ಇವತ್ತು. ತುಂಬ ದಿನ ಅಂದರೆ ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ 1 ವರ್ಷ ಆಗಿತ್ತು. ಪಾಪು ಡೆಲಿವರಿ ಆದಮೇಲಿಂದ ನಾನು ನಮ್ಮಮ್ಮ ಮನೆಗೆ ಹೋಗೇ ಇಲ್ಲ. ಯಾಕಂದರೆ ಇವ್ರ ಸ್ಕೂಲು ಮತ್ತು ಟ್ಯೂಷನ್ನು ಮನೆಯಲ್ಲಿ ಹೀಗೆ ಟೈಮೇ ಹೊರಟೋಗ್ತಾಯಿತ್ತು. ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಫೈನಲಿ ತುಂಬ ದಿನ ಆದಮೇಲೆ ಇವತ್ತು ಹೋಗ್ತಾ ಇದ್ದೀನಿ. ರೈಡ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಯಾಕಂದರೆ ನಮ್ಮಮ್ಮ ಮನೆ ತುಂಬ ಸ್ವಲ್ಪ ದೂರ ಇರೋದ್ರಿಂದ 1.5-2 ಅವರ್ ಜರ್ನಿ ಆಗುತ್ತೆ. ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಸೊ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬಂದ್ವಿ, ಆಗಲೇ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಫ್ರೀ ಆದೆ. ಪಾಪು ಎಲ್ಲ ಆಟ ಆಡ್ಕೊಂಡಿದ್ದಾರೆ ಅಮ್ಮ ಹತ್ರ. ಸೊ ಖುಷಿ, ಸೋನು ಎಲ್ಲ ಆಟ ಆಡ್ತಾ ಇದ್ದಾರೆ ಅವರು. ಅಮ್ಮ ಅಡುಗೆ ಎಲ್ಲ ಮಾಡಿದರು, ಬಟ್ ಬೋಂಡ ಒಂದು ಹಾಕಿರಲಿಲ್ಲ. ಬಿಸಿ ನಾವು ಬಂದ ಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ರು. ಸೊ ಪಾಪು ಜೊತೆ ಆಟ ಆಡ್ಕೊಂಡಿದ್ರು ಅಮ್ಮ. ಸೊ ಸರಿ ಹಾಕ್ಬಿಡಮ್ಮ ನೀನೇ ಅಂತ ಅಂದರು, ಮಗುನ ಎತ್ಕೊತೀನಿ ಅಂದ್ಬಿಟ್ಟು. ಸೊ ನಾನೇ ಹಾಕಿದೆ. ಆ ಟೈಮಲ್ಲೇ ಎಲ್ಲರೂ ಊಟ ಮಾಡ್ತಾಯಿದ್ರು. ಹಾಗೇ ನಮ್ಮ ಹಸ್ಬೆಂಡು, ಖುಷಿ, ಪ್ರವೀಣು, ಸತೀಶು ಎಲ್ಲರೂ ಊಟ ಮಾಡ್ತಾಯಿದ್ರು. ಇವ್ರದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಊಟ ಮಾಡಿದೆ. ಅಮ್ಮ ಕಾಳುಹುಳಿ ಮತ್ತು ಬೋಂಡ, ಪಾಯಸ ಎಲ್ಲ ಮಾಡಿದರು. ಚೆನ್ನಾಗಿತ್ತು ಅಡುಗೆ ಎಲ್ಲ. ಸೊ ಊಟ ಎಲ್ಲ ಆದಮೇಲೆ ಸುಮ್ಮನೆ ಹೊರಗಡೆ ಓಡಾಡ್ತಾಯಿದ್ದೆ. ಹಾಗೆ ಸ್ವಲ್ಪ ಗಿಡಗಳೆಲ್ಲ ಇತ್ತು, ಅದನ್ನು ನೋಡ್ತಾ ಇದ್ವಿ. ಅದಾದಮೇಲೆ ನನ್ನ ಮಗಳು ಫೋಟೋ ಇಡಿ ಮಮ್ಮಿ ನಂದೊಂದು, ನಾ ಇಲ್ಲಿ ನಿಂತ್ಕೋತೀನಿ ಅಂತ ಏನೇನೋ ಪೋಸ್ ಕೊಡ್ತಾಯಿದ್ಲು. ಅದಾದಮೇಲೆ ಸರಿ ವಾಕ್ ಹೋಗೋಣ ಅಂದ್ಬಿಟ್ಟು ಹಾಗೆ ಹೊರಗಡೆ ವಾಕ್ ಬಂದ್ವಿ. ಆ ಕಡೆ ಎಲ್ಲ ನೋಡ್ಕೊಂಡು ಫ್ರೀ ಜಾಗ ಅಲ್ಲ ಇಲ್ಲಿ ಶಂಖಪುಷ್ಪ ಐತೆ, ಅದನ್ನು ನೋಡಕ್ಕೆ ಬಂದಿತ್ತು. ಶಂಖಪುಷ್ಪ ಎಲ್ಲಿ ಶಂಖಪುಷ್ಪ ಅಮ್ಮ ಮನೆ ಹತ್ರನೇ ಶಂಖಪುಷ್ಪ ಹೂವು ಕೂಡ ಬಿಟ್ಟಿತ್ತು. ಸೊ ಹಾಗಾಗಿ ಅದರಲ್ಲಿ ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಿತ್ಕೊಂಬಂದು ಅದನ್ನು ನೀಟಾಗಿ ತೊಳೆದು, ಧೂಳು ಏನಾದರೂ ಇರುತ್ತೆ ಅಂದ್ಬಿಟ್ಟು ನೀಟಾಗಿ ಅದನ್ನು ವಾಶ್ ಮಾಡಿ ಬಿಸಿನೀರು ಕಾಯಿಸ್ಕೊಂಡು, ಜೇನುತುಪ್ಪ ಇರಲಿಲ್ಲ. ಸೊ ಹಾಗಾಗಿ 2 ಸ್ಪೂನು ಸಕ್ಕರೆನೇ ಹಾಕ್ಕೊಂಡೆ ನಾನು. ಯಾಕಂದರೆ ಪ್ಲೇನು ಕುಡಿಯೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ 2 ಸ್ಪೂನ್ ಸಕ್ಕರೆ ಹಾಕಿದ್ದೆ. ನೀರು ಕುದಿಸ್ಬಿಟ್ಟು ಅದಕ್ಕೆ ಹೂವನ್ನ ಹಾಕಿ ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸು ಆಫ್ ಮಾಡಿದ್ರೆ ಆಯಿತು. ಅದಾಗಿ ಒಂದು 5-10 ಮಿನಿಟ್ಸ್ ಬಿಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಟೇಸ್ಟ್ ಅದೆಲ್ಲ ಏನೂ ಇರೋಲ್ಲ, ಏನೋ ಒಂಥರ ಫ್ಲೇವರ್ ಇರುತ್ತೆ. ಸೊ ಅದು ನನಗಿಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಕ್ತು ಅಂದ್ಬಿಟ್ಟು ಇದೊಂಥರ ವೆರೈಟಿ ಪರ್ಪಲ್ ಕಲರ್, ಇಲ್ಲಾಂದರೆ ಒಂಥರ ಡಾರ್ಕ್ ಬ್ಲೂನಲ್ಲಿ ಬರುತ್ತೆ. ಅದು ಕಲರ್ ತುಂಬ ಚೇಂಜ್ ಆಗುತ್ತೆ ವಾಟರಲ್ಲಿ ಹಾಕಿದ್ರೆ. ಇದು ವೈಟ್ ವೆರೈಟಿ ಶಂಖಪುಷ್ಪ ಆಗಿರೋದ್ರಿಂದ ಅಷ್ಟೊಂದು ಇದರ ಕಲರೆಲ್ಲ ಏನೂ ಬಂದಿರಲಿಲ್ಲ. ಹಾಗೆ ನಿಮಗೂ ಯಾರಿಗಾದರೂ ಈ ಹೂ ಸಿಕ್ಕಿದಾಗ ಟ್ರೈ ಮಾಡಿ, ನೀವು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೆಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಯಾಕಂದರೆ ಬೇಗ ಹೋಗಬೇಕು, ಮತ್ತು ಮಂಡೇಗೆ ಸ್ಕೂಲ್ ಇರುತ್ತೆ ಮಕ್ಳಿಗೋಸ್ಕರ. ಸೊ ಲಾಸ್ಟ್ ಅಮ್ಮಗೆ ಬಾಯ್ ಹೇಳಿಬಿಟ್ಟು ಹೊರಡಬೇಕು. ನಾವು ಹೊರಡೋ ಅಷ್ಟರಲ್ಲಿ ಫುಲ್ ಮನೆಯಿಂದ ಹೊರಟಿದ ತಕ್ಷಣ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು. ನೈಸ್ ರೋಡು, ಫುಲ್ ಮಳೆ, ಆ ವೆದರು, ರೈಡನ್ನು ಎಂಜಾಯ್ ಮಾಡ್ಕೊಳ್ತಾ ಮನೆಗೆ ಬಂದ್ವಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಆ ಮಳೆಗೂ ಆ ಸಾಂಗ್ಸಿಗೆ ಕೇಳಬೇಕಾದ್ರೆ. ಸೊ ಇಲ್ಲಿ ನಾನು ಸಾಂಗ್ಸ್ನೆಲ್ಲ ಕಟ್ ಮಾಡಿದ್ದೀನಿ.
ಹಾಕಕ್ಕೆ ಹೋಗಿಲ್ಲ. ಮುಂದೆ ಕಾಪಿರೈಟ್ ಇಶ್ಯೂಸ್ ಏನೂ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರು ಅಂತ. ಸೊ ಹೀಗಿತ್ತು ನನ್ನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.